ಪ್ರಕೃತಿಯೇ ನಿಮ್ಮ ಕೈಯಲ್ಲಿ. ನೆಲಮಂಗಲದಿಂದ ಕೇವಲ 45 ನಿಮಿಷ ಡ್ರೈವ್. ನಗರ ಮಾಯವಾಗುತ್ತೆ, ಪ್ರಕೃತಿ ಶುರುವಾಗುತ್ತೆ. ಕುಣಿಗಲ್ನಲ್ಲಿ ನಿಮ್ಮದೇ ಸ್ವಂತ ಕೃಷಿ ಭೂಮಿ. ಮಾಕ್ಸ್ ಎಸ್ಟೇಟ್ ಪ್ರೆಸೆಂಟ್ಸ್ ಮಾಕ್ಸ್ ಟೆರಾಹಿಲ್ ಮ್ಯಾನೇಜ್ ಫಾರ್ಮ್ ಲ್ಯಾಂಡ್. ನಿಮ್ಗೆ 0 ಸ್ಟ್ರೆಸ್, 100% ಪೀಸ್. ಸೆಪ್ಟೆಂಬರ್ 13 ಮತ್ತು 14ರಿಂದ ಲಾಂಚ್. ಹೆಚ್ಚಿನ ಮಾಹಿತಿಗೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಕಾಮೆಂಟ್ ಚೆಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ಮತ್ತೊಮ್ಮೆ ನ್ಯಾಷನಲ್ ಲೆವೆಲ್ ಸುದ್ದಿ ಮಾಡೋ ತರದ ಕೋಮುಗಲಭೆ ನಡೆದಿದೆ. ಕಳೆದ ವರ್ಷದಂತೆ ಈ ವರ್ಷ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅದು ಗಣೇಶ ವಿಸರ್ಜನೆ ಟೈಮ್ನಲ್ಲಿ ಹಿಂಸಾಚಾರ ಆಗಿದೆ. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಆಗ್ತಿರೋ ವೇಳೆ ಇದ್ದಕ್ಕಿದ್ದಂತೆ ಕಲ್ಲು ತೂರಲಾಗಿದೆ. ಮದ್ದೂರು ಉದ್ವಿಗ್ನಗೊಂಡಿದೆ. ಹಿಂದೂ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟರು. ರಸ್ತೆಯಲ್ಲಿ ಬೆಂಕಿ ಇಟ್ಟು ಪ್ರತಿಭಟಿಸಿದರು. ಸಾವಿರಾರು ಪೊಲೀಸರನ್ನ ಭದ್ರತೆಗೆ ನಿಯೋಜಿಸಲಾಗಿದೆ. ಲಾಠಿ ಚಾರ್ಜ್ ಮಾಡಲಾಗಿದೆ. ನಿಷೇಧಾಜ್ಞೆ ಜಾರಿಯಾಗಿದೆ. ಒಟ್ಟಾರೆ ಇಡೀ ದೇಶ ಕರ್ನಾಟಕದ ಕಡೆಗೆ ಮತ್ತೊಮ್ಮೆ ತಿರುಗಿ ನೋಡೋ ರೀತಿಯಾಗಿದೆ. ಗಲಭೆಯ ಗೂಡು ತರ. ಹಾಗಿದ್ರೆ ಏನಾಯ್ತು? ಪರಮೇಶ್ವರ್ ಹೇಳ್ತಿರೋದೇನು? ಸದ್ಯ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಶುರುವಾಗಿದ್ದು ಹೇಗೆ ಸ್ನೇಹಿತರೆ? ಈಗ ನಾವು ಹೇಳ್ತಿರೋ ಈ ಸುದ್ದಿ ಅಧಿಕೃತವಾಗಿ ಮಂಡ್ಯ SP ಮಲ್ಲಿಕಾರ್ಜುನ ಬಾಲದಂಡಿ ಅವರು ಕೊಟ್ಟಿರೋ ಅಧಿಕೃತ ಮಾಹಿತಿ. ಅವ್ರ ಪ್ರಕಾರ ಮಂಡ್ಯ ಜಿಲ್ಲೆಯ ಮದ್ದೂರು ಟೌನ್ನಲ್ಲಿರೋ ಚೆನ್ನೇಗೌಡ ಬಡಾವಣೆ ನಿವಾಸಿಗಳು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಗಣೇಶ ವಿಸರ್ಜನೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಸೆಪ್ಟೆಂಬರ್ 7ರ ಭಾನುವಾರ ಸಂಜೆ ಗಣೇಶ ಮೂರ್ತಿಯನ್ನ ವಿಸರ್ಜಿಸಬೇಕಾಗಿತ್ತು. ಸೊ ಅದಕ್ಕಾಗಿ ಮೆರವಣಿಗೆ ಮಾಡಲಾಗ್ತಿತ್ತು. ಹೀಗಿರುವಾಗ ಸುಮಾರು 7ರಿಂದ 10 ಗಂಟೆ ವೇಳೆಗೆ ಗಣೇಶ ಮೆರವಣಿಗೆ ರಾಮ್ ರಹೀಂ ನಗರದಲ್ಲಿರೋ ಸ್ಥಳೀಯ ಮಸೀದಿ ಮುಂದೆ ಸಾಗ್ತಾ ಇತ್ತು. ಇದಾದ ತಕ್ಷಣ ಮಸೀದಿ ದಾಟಿದ 30ರಿಂದ 40 ಮೀಟರ್ ಮುಂದಕ್ಕೆ ಹೋಗ್ತಿದ್ದ ಹಾಗೆ ಕಲ್ಲು ತೂರಾಟ ಶುರು ಮಾಡಲಾಯಿತು. ಪಕ್ಕದ ಗ್ಯಾರೇಜಿನ ಕಡೆಯಿಂದ ಮೊದಲು ಕಲ್ಲು ತೂರು ಬಂತು ಅಂತ ಹೇಳಿದ್ದಾರೆ. ಇದು ಮಂಡ್ಯ SP ಕೊಟ್ಟಿರೋ ಮಾಹಿತಿ. ಇದರ ಬೆನ್ನಲ್ಲೇ ಇನ್ನೊಂದು ಗುಂಪಿನಿಂದಲೂ ಕಲ್ಲು ತೂರಾಟ ಮಾಡಲಾಯಿತು. ಪರಿಣಾಮ 2 ಗುಂಪಿನ ನಡುವೆ ಸಂಘರ್ಷ ಭುಗಿಲೇಳ್ತು. SP ಕೊಟ್ಟಿರೋ ಮಾಹಿತಿ ಪ್ರಕಾರ ಕಲ್ಲು ತೂರಾಟವಾದ ಟೈಮ್ನಲ್ಲಿ ಕರೆಂಟ್ ಕೂಡ ಆಫ್ ಆಗಿದೆ. ಇದು ಕೂಡ ಇಲ್ಲಿ ಅನುಮಾನ ಕಾರಣ ಆಗ್ತಿರೋದು. ಯಾಕಂದ್ರೆ ಅಲ್ಲಿ ತನಕ ಚೆನ್ನಾಗೇ ಇತ್ತು. ಆದರೆ ಗಲಭೆ ಶುರುವಾದ ಬೆನ್ನಲ್ಲೇ ಕರೆಂಟ್ ಆಫ್ ಆಗಿರೋ ಮಾಹಿತಿ ಇದೆ. ಸೊ ಇದು ಪ್ರೀ ಪ್ಲಾನ್ಡ್ ಕೃತ್ಯನ? ಕರೆಂಟ್ ಆಫ್ ಮಾಡಿದ್ದು ಯಾರು, ಹೇಗೆ ಅನ್ನೋ ಅನುಮಾನಗಳನ್ನು ಜನ ಕೇಳ್ತಿದ್ದಾರೆ. ಏನೋ ಜಾಗ ಸೂಕ್ಷ್ಮ ಜಾಗ ಅದು ಗೊತ್ತಿತ್ತು. ಹಾಗಿದ್ರೂ ಕೂಡ ಪೊಲೀಸರು ಅದಕ್ಕೆ ಸೂಕ್ತ ಭದ್ರತಾ ಕ್ರಮಗಳನ್ನು ತಗೊಂಡಿರಲಿಲ್ವಾ? ಎಕ್ಸ್ಟ್ರಾ ಕೇರಲ್ಲಿ ಮಾಡಿರಲಿಲ್ವಾ? ಚೆಕ್ಕಿಂಗ್ ಎಲ್ಲ ಮುಂಚೆನೇ ಮಾಡಿರಲಿಲ್ವಾ? ಅಥವಾ ಪೊಲೀಸರ ಭದ್ರತೆಯನ್ನು ಮೀರಿ ಕೂಡ ನಡೀತಾ? ಈ ಎಲ್ಲ ಪ್ರಶ್ನೆಗಳನ್ನು ಪೊಲೀಸರಿಗೆ ಕೇಳಲಾಗ್ತಿದೆ. ಇದಕ್ಕೆ ಪೊಲೀಸರು ಉತ್ತರ ಕೊಟ್ಟಿದ್ದಾರೆ. ಘಟನೆ ನಡೆದ ಸ್ಥಳದಲ್ಲಿ 3 PSI 8ರಿಂದ 9 ಕಾನ್ಸ್ಟೇಬಲ್ಗಳನ್ನು ಹಾಕಿದ್ವಿ. ಅವರು ತಕ್ಷಣ ಕ್ರಮ ತಗೊಂಡು ಪರಿಸ್ಥಿತಿಯನ್ನು ಕಂಟ್ರೋಲ್ ಮಾಡಿದ್ದಾರೆ. ಸುಸೂತ್ರವಾಗಿ ಗಣೇಶ ವಿಸರ್ಜನೆ ಕೂಡ ನಡೆದಿದೆ. ಆದರೆ ಗಣೇಶ ವಿಸರ್ಜನೆ ಆದ ನಂತರ 2 ಗುಂಪಿನ ಜನ ನಾವು ಸಂತ್ರಸ್ತರು ಅಂತ ಮುಂದೆ ಬಂದು ನ್ಯಾಯ ಬೇಕು ಅಂತ ಶುರು ಮಾಡಿದ್ರು. ಹೀಗಾಗಿ ಪ್ರತ್ಯೇಕವಾಗಿ 2 ಪ್ರಕರಣ ದಾಖಲು ಮಾಡಲಾಗಿದೆ. ಮೊದಲನೇದು ಸೋಮೋಟೋ ಪ್ರಕರಣ, ಎರಡನೇದು ಘಟನೆಯಲ್ಲಿ ಗಾಯಗೊಂಡ ಅಜಯ್ ಅನ್ನೋರು ಕೊಟ್ಟ ದೂರಿನ ಅಡಿ ಕೇಸ್. ಇಲ್ಲಿವರೆಗೂ 21 ಮಂದಿಯನ್ನು ಅರೆಸ್ಟ್ ಮಾಡಿದ್ದೀವಿ. ಅರೆಸ್ಟ್ ಆಗಬೇಕಾದವರು ಇನ್ನೂ ಸ್ವಲ್ಪ ಇದ್ದಾರೆ. ಅವ್ರನ್ನ ಐಡೆಂಟಿಫೈ ಮಾಡಿ ಶೀಘ್ರ ಕ್ರಮ ಕೈಗೊಳ್ತೀವಿ ಅಂತ ಮಂಡ್ಯ ಜಿಲ್ಲಾ ಪೊಲೀಸ್ ಮುಖ್ಯಸ್ಥರು ಹೇಳಿದ್ದಾರೆ. ಅಲ್ಲದೆ ಸದ್ಯ ಸ್ಥಳದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದ್ದು 6 KSRP ತುಕಡಿಯನ್ನು ಹಾಕಲಾಗಿದೆ. ಏನೋ ಲಭ್ಯವಿರೋ ಮಾಹಿತಿ ಪ್ರಕಾರ ಇದುವರೆಗೂ ಕಲ್ಲಿನಿಂದ ಕನಿಷ್ಠ 5ರಿಂದ 6 ಜನ ಗಾಯಗೊಂಡಿದ್ದಾರೆ. ಕಲ್ಲೇಟಿಗೆ ಲಾಠಿ ಚಾರ್ಜ್ ವೇಳೆ ಕೂಡ ಓಡಿದಾಗಲೂ ಗಾಯಗಳಾಗಿವೆ. ರಸ್ತೆ ಬದಿ ನಿಲ್ಲಿಸಿದ್ದ ಹಲವು ಬೈಕ್ಗಳಿಗೂ ಡ್ಯಾಮೇಜ್ ಆಗಿದೆ. ಕಲ್ಲು ತೂರಾಟವನ್ನು ಖಂಡಿಸಿ ಹಿಂದೂ ಸಂಘಟನೆಗಳು, RSS, ಬಜರಂಗದಳ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಹಸಿರು ಬಂಟಿಂಗ್ಸ್ ಅನ್ನ ಕಿತ್ತು ಹಾಕಿದ್ದಾರೆ. ಕಂಬದಲ್ಲಿ ಕೇಸರಿ ಬಾವುಟ ನೆಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದರ ಬಗ್ಗೆ ಸ್ಥಳೀಯ ಹಿಂದೂ ಮುಖಂಡರು ಪ್ರತಿಕ್ರಿಯೆ ಕೊಟ್ಟಿದ್ದು, ಕಲ್ಲು ಆ ಕಡೆಯಿಂದ ಬಂದಿದೆ ಅನ್ನೋದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ರೆಕಾರ್ಡ್ ಕೂಡ ಆಗಿದೆ. ಮೊನ್ನೆ ಈದ್ ಮಿಲಾದ್ ಮಾಡಿದಾಗ ನಾವು ಏನಾರು ಸಮಸ್ಯೆ ಮಾಡಿದ್ವಾ? ಏನೂ ಸಮಸ್ಯೆ ಮಾಡಿಲ್ಲ. ಕುಣಿದ್ರು, ಕುಪ್ಪಳಿಸಿದ್ರು, ನಾವೇನೂ ತಕರಾರು ಮಾಡಿಲ್ಲ. ಆದರೆ ನಾವು ಆಚರಣೆ ಮಾಡಿದ್ರೆ ಅವರು ಸಹಿಸ್ತಾ ಇಲ್ಲ. ಮದ್ದೂರಮ್ಮನ ಜಾತ್ರೆ ನಡೆದ್ರೆ ತಮಟೆ ಹೊಡಿಬಾರ್ದು ಅಂತ ತೀರ್ಮಾನ ಮಾಡಿದಾರಂತೆ. ತಮಟೆ ಹೊಡ್ಕೊಂಡು ಹೋಗೋದು ನಮ್ಮ ಸಂಸ್ಕೃತಿ. ಇದನ್ನ ಮಾಡಬೇಡಿ ಅಂತ ಇವ್ರು ಯಾಕೆ ನಮಗೆ ಹೇಳ್ತಾರೆ ಅನ್ನೋ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಈ ವಿಡಿಯೋ ಮಾಡ್ತಿರೋ ಟೈಮ್ನಲ್ಲೂ ಕೂಡ ಪರಿಸ್ಥಿತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಅಲ್ಲಿ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕು ಕಚೇರಿ ಮುತ್ತಿಗೆಗೆ ಪ್ರತಿಭಟನಾಕಾರರು ಪ್ರಯತ್ನ ಪಟ್ಟಿದ್ದಾರೆ. ಏನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಅಸ್ಸಾಂ ಮೇಘಾಲಯಕ್ಕೆ 6 ನೈಟ್ 7 ಡೇ ಟ್ರಿಪ್ ಅನ್ನ ಆಯೋಜಿಸಿದೆ. ಕಾಮಾಖ್ಯ ಶಕ್ತಿಪೀಠ, ಗುವಾಹಟಿ, ಮೌಲ್ಯಾಂಗ್ ಕ್ಲೀನೆಸ್ಟ್ ವಿಲೇಜ್ ಇನ್ ಏಷ್ಯಾ, ಧ್ವಾಕಿ ರಿವರ್, ಶಿಲಾಂಗ್, ಚಿರಾಪುಂಜಿ, 7 ಸಿಸ್ಟರ್ ವಾಟರ್ ಫಾಲ್ಸ್ ಹಾಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಸಫಾರಿ ಎಲ್ಲ ಹೋಗೋದಿರುತ್ತೆ. ಆಫರ್ ಪ್ರೈಸ್ ಕೇವಲ 65,700 ರೂಪಾಯಿ ಮಾತ್ರ. ಈ ಪ್ಯಾಕೇಜ್ ಅಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಕೂಡ ಇರುತ್ತೆ. ಹೊರಡೋ ದಿನ ನವೆಂಬರ್ 6, 2025. ಕೆಲವೇ ಸೀಟುಗಳು ಲಭ್ಯ ಇದೆ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಪ್ರೀ ಪ್ಲಾನ್ ಕೃತ್ಯನ
ಸ್ನೇಹಿತರೆ, ಈ ಗಲಭೆಯಲ್ಲಿ ಸ್ಥಳೀಯರೊಂದಿಗೆ ಬೇರೆ ಕಡೆಯಿಂದಲೂ ಜನ ಬಂದಿದ್ರು ಅಂತ ಹೇಳಲಾಗ್ತಿದೆ ಗಲಭೆ ಮಾಡಕ್ಕೆ. ಇದರ ಬಗ್ಗೆ SP ಹೇಳಿಕೆ ಕೊಟ್ಟಿದ್ದಾರೆ. ಯೋಜಿತ ಕೃತ್ಯನ ಅನ್ನೋ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀವಿ. ಮಸೀದಿ ಹತ್ರ ಬರೋ ತನಕವೂ ಎಲ್ಲ ಚೆನ್ನಾಗೇ ಇತ್ತು. ಆಮೇಲೆ ಏಕಾಏಕಿ ಕಲ್ಲುಗಳನ್ನು ಬಿಸಾಕಿದ್ದಾರೆ. ಸೊ ಇದರ ಬಗ್ಗೆ ಕೂಲಂಕುಷ ತನಿಖೆ ನಡೆಯುತ್ತೆ. ಯಾರು ಬಿಸಾಕಿದ್ದು, ಯಾಕೆ ಬಿಸಾಕಿದ್ದು, ಲೋಕಲ್ಸ್ ಎಷ್ಟು ಜನ, ಹೊರಗಿಂದ ಬಂದವರು ಎಷ್ಟು ಜನ, ಉದ್ದೇಶ ಏನು, ಎಲ್ಲವನ್ನ ಚೆಕ್ ಮಾಡ್ತೀವಿ, ತನಿಖೆ ಮಾಡ್ತೀವಿ. ಈದ್ ಹಬ್ಬದ ಸಂದರ್ಭದಲ್ಲಿ ಏನೂ ಆಗಿಲ್ಲ, ಸೂಕ್ತ ಭದ್ರತೆ ಕೊಡಲಾಗಿತ್ತು. ಈಗಲೂ ಸೂಕ್ತ ಭದ್ರತೆ ಕೊಟ್ಟಿದ್ವಿ. ಆದರೆ ಕಿಡಿಗೇಡಿಗಳು ಕಲ್ಲು ತೂರಾಟ ಮಾಡಿದ್ದಾರೆ. ಘಟನೆಯಲ್ಲಿ 3 ಜನರಿಗೆ ಗಾಯ ಆಗಿದೆ, 2 ಸಿಬ್ಬಂದಿಗೂ ಗಾಯವಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಮಸೀದಿ ಮೇಲೆ ಕಲ್ಲು ತೂರಾಟ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ವಿಡಿಯೋಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸದ್ಯದ ಪ್ರಕಾರ ಅಂಥದ್ದೇನು ಕಂಡು ಬಂದಿಲ್ಲ ನಮಗೆ. ಅಂದರೆ ಮಸೀದಿ ಮೇಲೆ ಕಲ್ಲು ಬಿದ್ದಿರೋದು ನಮಗೇನು ಕಂಡು ಬಂದಿಲ್ಲ ವಿಡಿಯೋಸ್ ಚೆಕ್ ಮಾಡಿದಾಗ. ಆದರೂ ತನಿಖೆ ನಡೆಸ್ತಾ ಇದ್ದೀವಿ. ಎಲ್ಲ ಆಸ್ಪೆಕ್ಟ್ಸಲ್ಲೂ, ಎಲ್ಲ ಆಯಾಮಗಳಲ್ಲೂ ತನಿಖೆ ಮಾಡ್ತೀವಿ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಈ ಘಟನೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗ್ತಿದ್ದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯದ ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ತುರ್ತು ಸಭೆ ಕೂಡ ನಡೆಸಿದ್ದಾರೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಡಾಕ್ಟರ್ MA ಸಲೀಂ ಅವರಿಂದ ಘಟನೆ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಪರಿಸ್ಥಿತಿಯನ್ನ ತಕ್ಷಣ ನಿಯಂತ್ರಣಕ್ಕೆ ತರೋಕೆ, ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಕಠಿಣ ಕ್ರಮ ತಗೊಳ್ಳಿ ಅಂತ MA ಸಲೀಂ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಘಟನೆಯ ಬಗ್ಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಎಲ್ಲ ಸಮಾಧಾನವಾಗಿ ನಡೀತಿರೋ ಟೈಮ್ನಲ್ಲಿ ಮಸೀದಿ ಕಡೆಯಿಂದ ಯಾವುದೋ ಸಂಘಟನೆ ಎಲ್ಲ ಎಲ್ಲಿಂದ ಬಂತೋ ಗೊತ್ತಿಲ್ಲ, ಆದರೆ 2 ಕಲ್ಲು ಎಸೆದಿರೋದಂತೂ ಗೊತ್ತಾಗಿದೆ. ಹೀಗಾಗಿ 21 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅದರಲ್ಲಿ ಹೆಚ್ಚಿನವರು ಮುಸ್ಲಿಮರಿದ್ದಾರೆ. ಹಿಂದೂಗಳ ಮೇಲೆ ಯಾವುದೇ ಕೇಸ್ ಆಗಿಲ್ಲ, ತನಿಖೆ ನಡೀತಾ ಇದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರ ಹೇಳಿಕೆ ಇದು. ಸ್ನೇಹಿತರೆ, ಈ ಸ್ಟೇಟ್ಮೆಂಟ್ ಅವರು ಈ ರೀತಿ ಹೇಳಿದ್ದಾರೆ. BJP, JDS ಮತ್ತು ಕೆಲ ಸಂಘಟನೆಯವರು ಕೋಮು ಸಂಘರ್ಷ ಮಾಡ್ತಿದ್ದಾರೆ. ಇದು ಶೋಭೆ ತರಲ್ಲ, ಪ್ರಚೋದನೆ ಮಾಡಬಾರದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಪ್ರತಿಕ್ರಿಯೆ. ಇನ್ನು ಈ ಹಿಂಸಾಚಾರದ ಬಗ್ಗೆ ಕ್ಷೇತ್ರದ ಸಂಸದ ಕುಮಾರಸ್ವಾಮಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮದ್ದೂರಿನ ಘಟನೆ ಕಾಂಗ್ರೆಸ್ನ ಪತನಕ್ಕೆ ಸಾಕ್ಷಿ. ಕಾಂಗ್ರೆಸ್ ಪಕ್ಷವೇ 2 ಸಮುದಾಯವನ್ನ ಎತ್ತಿಕಟ್ಟಿ ಗಲಭೆ ಮಾಡಿಸ್ತಾ ಇದೆ. ಅಮಾಯಕರ ಜೀವಕ್ಕೆ ಹಾನಿಯಾಗದ ಹಾಗೆ ಎಚ್ಚರಿಕೆಯಿಂದ ಇರಿ ಅಂತ ಹೇಳಿ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಇತ್ತ ಗೃಹ ಮಂತ್ರಿ G. ಪರಮೇಶ್ವರ್ ರಿಯಾಕ್ಟ್ ಮಾಡಿ ಗಲಾಟೆ ಮಾಡಿದವರನ್ನ ಅರೆಸ್ಟ್ ಮಾಡಿದೀವಿ, ಈಗೇನು ತೊಂದರೆ ಇಲ್ಲ, ಬೇರೆ ಬೇರೆ ಕಡೆ ಸಣ್ಣ ಪುಟ್ಟ ಗಲಾಟೆಯಾಗಿದೆ. ಒಂದ್ ಕಡೆ 3-4 ವರ್ಷದ ಮಕ್ಕಳು ಕೂಡ ಮೆರವಣಿಗೆ ಮಾಡೋ ಟೈಮ್ನಲ್ಲಿ ಮೇಲ್ ನಿಂತು ಉಗುಳನ್ನ ಉಗಿದಿದ್ದಾರೆ, ಎಂಜಿಲನ್ನ ಉಗಿದಿದ್ದಾರೆ. 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದಿದ್ದಾರೆ. ರಾಜ್ಯದಲ್ಲಿ ಲಕ್ಷಾಂತರ ಜನರು ಗಣೇಶ ಕೂರಿಸ್ತಾರೆ. ಎಲ್ಲ ಕಡೆ ಸಮಾಧಾನವಾಗಿ ನಡೆಯುತ್ತೆ. ಆದರೆ ಮದ್ದೂರಲ್ಲಿ ಈ ರೀತಿಯಾಗಿದೆ. ಈಗ ತಪ್ಪಿತಸ್ಥರ ವಿರುದ್ಧ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲ, 3-4 ವರ್ಷದ ಮಕ್ಕಳು ಕೂಡ ಮೇಲ್ ನಿಂತು ಉಗಿತಾರೆ ಅಂತ ಹೇಳಿದ್ರೆ ಏನರ್ಥ? ಮಕ್ಕಳ ಮನಸ್ಸಲ್ಲಿ ವಿಷ ತುಂಬುತ್ತಿರೋದು ಯಾರು? ಮಕ್ಕಳಿಗೆ ಏನಕ್ಕೆ ಅನ್ಸುತ್ತೆ ಮೇಲ್ ನಿಂತ್ಕೊಂಡು ನಾವು ಉಗಿಬೇಕು ಮೆರವಣಿಗೆ ಮೇಲೆ ಅಂತ ಹೇಳಿ? ಎಲ್ಲಿಗೆ ಹೋಗ್ತಾ ಇದೆ ಈ ಸೊಸೈಟಿ? ಆ ಮಕ್ಕಳ ಪೇರೆಂಟ್ಸ್ ಹೊಟ್ಟೆಗೆ ಏನು ತಿಂತಾರೆ, ಏನು ಹೇಳ್ಕೊಡ್ತಿದ್ದಾರೆ ಮಕ್ಕಳಿಗೆ? ಹಾಗಾದರೆ ಬಹಳ ಸೊಸೈಟಿ ಬಗ್ಗೆ, ಮನುಷ್ಯತ್ವನೇ ಸೊಸೈಟಿ ಕಳ್ಕೊಳ್ತಾ ಇದೆಯಾ ಅನ್ನೋ ಆತಂಕ ಮೂಡ್ತಾ ಇದೆ. ಎಲ್ಲ ಬಿಟ್ಬಿಡ್ರಯ್ಯ, ಫಸ್ಟಿಗೆ ಮನುಷ್ಯರಾಗಿ ಆಮೇಲೆ ಉಳಿದಿದ್ದೆಲ್ಲ ಆಗಿ ಅಂತ ಹೇಳಿ ಈ ಸೊಸೈಟಿಗೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಇದ್ರ ಬಗ್ಗೆ ಸ್ನೇಹಿತರೆ ನಿಮ್ಮ ಒಪಿನಿಯನ್ ನೀಡುವಾಗಲೂ ಕೂಡ ಸೆನ್ಸಿಟಿವಿಟಿ ಇರಲಿ, ಸಮಾಧಾನ ಇರಲಿ, ಮನುಷ್ಯತ್ವವನ್ನು ಎತ್ತಿ ಹಿಡಿಯೋಣ ನಾವೆಲ್ಲ ಸೇರಿ. ಆ ರೀತಿ ನಮ್ಮ ವರ್ತನೆ ಇರಲಿ ಅಂತ ನಾವು ಕೂಡ ಆಗ್ರಹಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.